ನೀವು ಎಸ್ ಬಿ ಐನಲ್ಲಿ ಎಫ್ ಡಿ ಮಾಡಿದರೆ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿದ್ದರೆ ನಿಮಗೊಂದು ಒಳ್ಳೆ ಖುಷಿ ಸುದ್ದಿ ಇದೆ. ಈಗೀಗ ನ್ಯೂಸ್ ಬಂದಿದೆ, ಎಸ್ ಬಿ ಐನಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಯಾರು ಇಟ್ಟಿರ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ಅಂತೆ. ಅಂದರೆ 20 BPS ಅಂತೇಳಿ ಇಷ್ಟು ಜಾಸ್ತಿ ಆಗಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇದರಿಂದ ಎಷ್ಟು % ನಮಗೆ ಇಂಟ್ರೆಸ್ಟ್ ಸಿಗುತ್ತೆ ಜಾಸ್ತಿ ಅಂತೇಳಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ನೀವು ಎಫ್ ಡಿ ಆಗಿ ನಿಮ್ಮ ಎಸ್ ಬಿ ಐ ಅಕೌಂಟ್ನಲ್ಲಿ, ನಿಮ್ಮ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಇಟ್ಟಿದ್ದರೆ ಎಷ್ಟು ಜಾಸ್ತಿ ಆಗಿರುತ್ತೆ, ಮೊದಲು ಎಷ್ಟಿತ್ತು, ಅದಾದಮೇಲೆ ಎಷ್ಟು ಜಾಸ್ತಿ ಆಗಿದೆ, ಮತ್ತು ಯಾವಾಗ ಇದು ಅಪ್ಲೈ ಆಗುತ್ತೆ ಅಂತೇಳಿ ನಿಮಗೆ 1 by 1 ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು 15th October 2022 ಇಂದ ಇದು ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಅಕೌಂಟ್ಗೆ ಅಂದರೆ ನಿಮ್ಮ ಫಿಕ್ಸ್ಡ್ ಡಿಪಾಸಿಟ್ ಅಮೌಂಟ್ ಇರ್ತೀರಲ್ಲ, ಆವಾಗಿಂದ ಈ ಇಂಟ್ರೆಸ್ಟ್ ರೇಟ್ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಜಾಸ್ತಿ ಆಗಿದೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಅದು ಟೆನ್ಯೂರ್ ಇರುತ್ತೆ, ಎಷ್ಟು ದಿನ ಅಂತೇಳಿ ನೀವು ಇಟ್ಟಿರ್ತೀರ ನಿಮ್ಮ ಬ್ಯಾಂಕ್ನಲ್ಲಿ ಅಂತೇಳಿ, ಅದು ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಇಂಟ್ರೆಸ್ಟ್ ರೇಟ್. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಟೆನ್ಯೂರ್ ಎಷ್ಟು ದಿನದಿಂದ ಎಷ್ಟು ದಿನವರೆಗೂ ಅಂತಿದೆ. ಇಲ್ಲಿ ಫಸ್ಟ್ ಎಷ್ಟಿತ್ತು ಅಂದರೆ ಸೀನಿಯರ್ ಸಿಟಿಸನ್ಗೆ ಬೇರೆ ಇರುತ್ತೆ ಮತ್ತು ಬೇರೆ ಜನಕ್ಕೆ ಬೇರೆ ಇರುತ್ತೆ. ಸೀನಿಯರ್ ಸಿಟಿಸನ್ಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಸ್ವಲ್ಪ, ಮತ್ತು ಬೇರೆ ಕಾಮನ್ ಜನ ಇರ್ತಾರಲ್ಲ ಸೀನಿಯರ್ ಸಿಟಿಸನ್ ಬಿಟ್ಟು ಅವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಇಂಟ್ರೆಸ್ಟ್ ರೇಟ್. ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿರ್ತಾರಲ್ಲ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಈಗ ಯಾವುದಕ್ಕೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂತೇಳಿ ನಿಮಗೆ 1 by 1 ತಿಳಿಸ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಎಷ್ಟು ದುಡ್ಡು ಇಟ್ಟಿದ್ದೀರಾ, ಅದು ಎಷ್ಟು ಪೀರಿಯಡ್ ಒಳಗಡೆ ಇಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್ 7 ದಿನದಿಂದ 45 ದಿನವರೆಗೂ ನೀವು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿದ್ರಿ ಅಂತಂದರೆ, ಕಾಮನ್ ಜನ ಇರ್ತಾರಲ್ಲ ಯಾರೇ ಸೀನಿಯರ್ ಸಿಟಿಸನ್ ಬಿಟ್ಟು ಅವ್ರಿಗೆ ಫಸ್ಟು 2.9% ಇಂಟ್ರೆಸ್ಟ್ ರೇಟ್ ಇತ್ತು ಫ್ರೆಂಡ್ಸ್. ಇಷ್ಟು ಇತ್ತು. ಈಗ ಹೊಸದು ಈಗ ಆಗಿದೆ ಅಂತ ಹೇಳಿದ್ರೆ, ಜಾಸ್ತಿ ಆಗಿದೆ ಅಂತ ಹೇಳಿದ್ನಲ್ಲ ಇಂಟ್ರೆಸ್ಟ್ ರೇಟು, ಈಗ 3% ಆಗಿದೆ. 2.9 ಇದ್ದು 3% ಆಗಿದೆ, 0.1% ಜಾಸ್ತಿ ಆಯಿತು. ಅದೇ ಸೀನಿಯರ್ ಸಿಟಿಸನ್ಗೆ 3.4% ಇತ್ತು, 3.5% ಆಗಿದೆ ಫ್ರೆಂಡ್ಸ್. ಈಗ ನೀವು ಇದಕ್ಕಿಂತ ಜಾಸ್ತಿ ದಿನ ಇಟ್ಟಿದ್ರಿ, 46 ಡೇಸಿಂದ 179 ಡೇಸ್ವರೆಗೂ ಇಟ್ಟಿದ್ರಿ ಅಂತಂದರೆ, ಒಬ್ಬೊಬ್ಬರು ಅದು ಡಿಪೆಂಡ್ ಇರುತ್ತೆ ನೀವು ಎಷ್ಟು ದಿನ ಇಡ್ತೀರಿ ಅಂತೇಳಿ ಅವರು ಮೊದಲೇ ಸೆಲೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಎಷ್ಟು ದಿನ ಇಡ್ತೀರಿ ಅಂತೇಳಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಒಬ್ಬೊಬ್ಬರು 1.5 ತಿಂಗಳು ಇಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ, ಇಲ್ಲಿ 45 ಡೇಸ್. ಅದಾದಮೇಲೆ ಇಲ್ಲಿ 6 ತಿಂಗಳು ಇಡ್ತೀವಿ ಅಂತೇಳಿ ಅಂದ್ಕೊಂಡಿರ್ತಾರೆ. ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಎಷ್ಟು ದಿನ ಇಟ್ಟಿರ್ತೀರ ಅದ್ರ ಮೇಲೆ ಇಂಟ್ರೆಸ್ಟ್ ರೇಟ್ ಡಿಪೆಂಡ್ ಇರುತ್ತೆ. ಈಗ ನೀವು 179 ಡೇಸ್ವರೆಗೂ ನೀವು ಇಟ್ಟಿದ್ರಿ ಅಂತಂದರೆ, ಈ ಇಂಟ್ರೆಸ್ಟ್ ರೇಟ್ ಇತ್ತು ಹೋದ ಟೈಮ್ನಲ್ಲಿ 3.9 ಇತ್ತು, ಈಗ 4 ಆಗಿದೆ. ಸೀನಿಯರ್ ಸಿಟಿಸನ್ಗೆ 4.4 ಇತ್ತು, 4.5 ಆಗಿದೆ ಫ್ರೆಂಡ್ಸ್. ಅದೇ ರೀತಿ 180 ಡೇಸಿಂದ 210 ಡೇಸ್ವರೆಗೂ ನೀವು ಇಟ್ಟಿದ್ರಿ ಅಂತಂದರೆ, ಫಸ್ಟು 4.55% ಇತ್ತು, ಈಗ 4.65% ಆಗಿದೆ. ಕಾಮನ್ ಜನಕ್ಕೆ, ಸೀನಿಯರ್ ಸಿಟಿಸನ್ ಬಿಟ್ಟು ಯಾರೇ ಇರಲಿ 4.55% ಇತ್ತು, ಈಗ 4.65% ಆಗಿದೆ. ಸೀನಿಯರ್ ಸಿಟಿಸನ್ ಇದ್ದರೆ 5.05% ಇತ್ತು ಮೊದಲು, ಈಗ 5.15% ಆಗಿದೆ. ಅದೇ ರೀತಿ ಜಾಸ್ತಿ ದಿನ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 180 ಡೇಸಿಂದ 210 ಡೇಸ್ ಅಂತಿದೆ. ಇಲ್ಲಿ ಇಷ್ಟು ದಿನಕ್ಕೆ ನೀವು ದುಡ್ಡು ಇಟ್ಟಿದ್ರೆ ಇಷ್ಟಾಗುತ್ತೆ. ಅದಾದಮೇಲೆ ಇಲ್ಲಿ 211 ಡೇಸಿಂದ 1 ಇಯರ್ ಒಳಗಡೆ ಎಷ್ಟು ದಿನ ಆದರೂ ಇಟ್ಟಿದ್ರಿ ಅಂತಂದರೆ 4.6% ಇದ್ದದ್ದು 4.7 ಆಗಿದೆ ಕಾಮನ್ ಜನಕ್ಕೆ. ಸೀನಿಯರ್ ಸಿಟಿಸನ್ಗೆ 5.1 ಇದ್ದದ್ದು 5.2% ಆಗಿದೆ. ಅದೇ ರೀತಿ ಇಲ್ಲಿ ನೋಡ್ತಾ ಇದ್ರೆ 1 ಇಯರ್ ಟು ಲೆಸ್ ದೆನ್ 2 ಇಯರ್, 1 ಇಯರ್ ಮೇಲೆ 2 ಇಯರ್ ಒಳಗಡೆ ಇಟ್ಟಿದ್ರಿ ಅಂತಂದರೆ ಅಷ್ಟು ದಿನ ಟೆನ್ಯೂರ್ ಸೆಲೆಕ್ಟ್ ಮಾಡಿಟ್ಟಿದ್ರೆ 5.45% ಇದ್ದದ್ದು ಕಾಮನ್ ಜನಕ್ಕೆ 5.6% ಆಗಿದೆ. ನೆಕ್ಸ್ಟ್ ಸೀನಿಯರ್ ಸಿಟಿಸನ್ಗೆ 5.95% ಇತ್ತು ಮೊದಲು, ಈಗ 6.1% ಆಗಿದೆ. ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಾ 2 ಇಯರ್ಸಿಂದ 2 ಇಯರ್ಸಿಂದ 3 ಇಯರ್ಸ್ವರೆಗೆ ಇಟ್ಟಿದ್ರೆ ಆ ಟೆನ್ಯೂರ್ ಸೆಲೆಕ್ಟ್ ಮಾಡಿ ಇಟ್ಟಿದ್ರೆ ಅಂತಂದರೆ 5.5% ಇತ್ತು ಮೊದಲು, ಈಗ 5.65% ಆಗಿದೆ. ಮತ್ತು ಸೀನಿಯರ್ ಸಿಟಿಸನ್ 6% ಇತ್ತು, 6.15% ಆಗಿದೆ. ಅದೇ ರೀತಿ 3 ಇಯರ್ಸಿಂದ 5 ಇಯರ್ಸ್ವರೆಗೂ ಇಟ್ಟಿದ್ರೆ ಅಂತಂದರೆ ಆ ಟೈಮ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಟಿದ್ರೆ 5.6% ಇತ್ತು ಮೊದಲು, 5.8% ಆಗಿದೆ ಕಾಮನ್ ಜನಕ್ಕೆ. ಮತ್ತು ಸೀನಿಯರ್ ಸಿಟಿಸನ್ಗೆ 6.1% ಇದ್ದದ್ದು 6.3% ಇದೆ. ಅದಾದಮೇಲೆ ಇಲ್ಲಿ ನೋಡ್ತಿದ್ದ 5 ಇಯರ್ಸಿಂದ 10 ಇಯರ್ಸ್ವರೆಗೂ ನೀವು ಆ ಪೀರಿಯಡ್ನ ಸೆಲೆಕ್ಟ್ ಮಾಡಿಟ್ಟಿದ್ರೆ ಅಷ್ಟು ವರ್ಷ ನಾವು ಫಿಕ್ಸ್ಡ್ ಡಿಪಾಸಿಟ್ ಇಡ್ತೀವಿ ಅಂತೇಳಿ ಅಲ್ಲಿ ರೈಟ್ ಮಾರ್ಕ್ ಮಾಡಿ ಮತ್ತು ನೀವು ಅಲ್ಲಿ ಬರೆದು ಇಟ್ಟಿದ್ರೆ ಇಷ್ಟು % ನಿಮಗೆ ಸಿಗುತ್ತೆ. 5.65% ಇತ್ತು ಮೊದಲು, ಈಗ 5.8% ನಿಮಗೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಅದೇ ಸೀನಿಯರ್ ಸಿಟಿಸನ್ಗಾದರೆ 6.45% ಇತ್ತು ಮೊದಲು, 6.65% ಇದೆ. ಇದು ಟೆನ್ಯೂರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಸೀನಿಯರ್ ಸಿಟಿಸನ್ ಇದ್ದೀರಾ, ಕಾಮನ್ ಪೀಪಲ್ ಇದ್ದೀರಾ ಅಂತೇಳಿ ಅದ್ರ ಕೂಡ ಡಿಪೆಂಡ್ ಆಗಿರುತ್ತೆ. ಮತ್ತು ಇದೆಲ್ಲ ಈಗ ಹೈಕ್ ಆಗಿದೆ ಫ್ರೆಂಡ್ಸ್, ನಿಮಗೆ ತಿಳಿಸಿದ್ದೀನಿ ಎಷ್ಟು ಹೈಕ್ ಆಗಿದೆ, ಎಷ್ಟು ದಿನ ಇಟ್ಟರೆ ಎಷ್ಟು ಹೈಕ್ ಆಗಿದೆ ಅಂತೇಳಿ ತಿಳಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಭಾಳಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲರೂ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿರ್ತಾರೆ SBI ಬ್ಯಾಂಕ್ನಲ್ಲಿ. ಇದು SBI ಬ್ಯಾಂಕ್ನಲ್ಲಿ ಅಷ್ಟೇ ಅಪ್ಲೈ ಆಗುತ್ತೆ ಫ್ರೆಂಡ್ಸ್, ಬೇರೆ ಬ್ಯಾಂಕಿಗೆಲ್ಲ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬ್ಯಾಂಕ್ ಇದೆಯಲ್ಲ, ಅದರಲ್ಲಿ ಇಟ್ಟರೆ ಅಷ್ಟೇ ಈ ಇಂಟ್ರೆಸ್ಟ್ ರೇಟ್ ಅಪ್ಲೈ ಆಗುತ್ತೆ. ಇದು ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಜಾಸ್ತಿ ಶೇರ್ ಮಾಡಿ, ಎಲ್ರಿಗೂ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ, ಅವರು ಕೂಡ ಖುಷಿ ಪಡಲಿ ಅಂತೇಳಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.